ಜಾಗೃತರಾಗಿದ್ರ ಪರಿಣಾಮ ಎಲ್ಲ ಭಾಗದಲ್ಲಿಯೂ ಸಹಿತ ರಾಜ್ಯದ ವಿವಿಧ ಭಾಗಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ರೈತರಿಂದ ವ್ಯಕ್ತವಾಗ್ತಾ ಇದೆ. ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ರೈತರ ಆಕ್ರೋಶ ಹೆಚ್ಚಿನ ಮಟ್ಟದಲ್ಲಿದೆ. ನಾವೆಲ್ಲರೂ ಸಹಿತ ಇಲ್ಲಿ ಕೂತ್ಕೊಳ್ಳಿಕ್ಕೆ ಕಾರಣ ಯಾರು ಅಂತಂದ್ರೆ ನಾವೇ ಕಾರಣ. ನಾವೆಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಇಲ್ಲಿ ಕೂತ್ಕೊಂಡಿದೀವಲ್ಲ, ಇಲ್ಲಿ ಕೂತ್ಕೊಳ್ಳಿಕ್ಕೆ ಕಾರಣ ಯಾರ ಅಂತಂದ್ರೆ ನಾವೇ ಕಾರಣ. ಹೇಗೆ ಅಂತಂದ್ರೆ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ಕೇಂದ್ರ ಸರ್ಕಾರ. FRP ಅನ್ನ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು. ಪ್ರತಿ ವರ್ಷ ನಿಗದಿ ಮಾಡುತ್ತೆ. ಹೆಚ್ಚುವರಿಯನ್ನು ದರವನ್ನು ಕೊಡಬೇಕು. ರೈತರ ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹದ್ದು ರಾಜ್ಯ ಸರ್ಕಾರ. ಪ್ರತಿ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳು ಮೀಟಿಂಗ್ ಅನ್ನ ಕರೆದು ಕೇಂದ್ರ ಸರ್ಕಾರದ FRP ಬೆಲೆ ನಿಗದಿ ಮಾಡ್ತಕ್ಕಂಥ ಆಯೋಗದ ಮುಂದಿಟ್ಟಾಗ ಅವರು ಆಯೋಗದವರು ಪ್ರತಿ ವರ್ಷ ಬೆಲೆಯನ್ನ ನಿಗದಿ ಮಾಡ್ತಾರೆ. ಆದ್ರೆ ನಮ್ಮ ಪರವಾಗಿ ರೈತರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥವ್ರು ನಿಲ್ತಾ ಇಲ್ಲ. ಯಾರು ನಿಲ್ಬೇಕು? ಮೊದಲನೇದಾಗಿ ನಮ್ಮ ಭಾಗದ ಧ್ವನಿಯಾಗಿ ಸಂಸತ್ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾತನಾಡಬೇಕಾದವರು ಸಂಸದರು. ಅವರು ಯಾವತ್ತೂ ಮಾತಾಡೋದಿಲ್ಲ. ನಮ್ಮ ಭಾಗದಲ್ಲಿ ಎಲ್ಲ ಎಂಪಿಗಳ ಹಣೆ ಬರಲು ಅಷ್ಟೇ. ಅವ್ರು ಯಾರು ಸಹಿತ ಈ ಭಾಗದ ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ಮಾತನಾಡೋದಿಲ್ಲ. ಎರಡನೇದು, ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥವ್ರು ಯಾರು? MLAಗಳು. MLAಗಳು ಮಾತನಾಡಬೇಕಾಗಿದ್ದಲ್ಲಿ ವಿಧಾನಸೌಧದಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾರ್ದು ಅಂತಂದ್ರೆ MLAಗಳದು. ಆದ್ರೆ ಆ MLAಗಳು ಮಾತನಾಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಇದು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮತ್ತು ರೈತರ ಮಧ್ಯೆ ಆಗಿರ್ತಕ್ಕಂಥ ಸಮಸ್ಯೆ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ. ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರ ಸಮಸ್ಯೆ ಆಗಿದ್ರೆ ಜನಪ್ರತಿನಿಧಿಗಳು ಮಾತನಾಡ್ತಾ ಇದ್ರು. ಆದ್ರೆ ಇಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗಿದ್ರಿಂದ ಅವರು ಮೌನಕ್ಕೆ ಶರಣರಾಗಿದ್ದಾರೆ. ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಯಾರು ಓಟ್ ಹಾಕಿದೀವಿ ಅಂತಂದ್ರೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಓಟ್ ಹಾಕಿದ್ದೀವಿ. ಮತ್ತೆ ರಾಜಕೀಯ ಪಕ್ಷಗಳು ನಾವು ಯಾರನ್ನ ನಂಬ್ಕೊಂಡಿದೀವೋ ಅವರಿಗೂ ಸಹಿತ ಕಂಡೀಷನ್ ಏನಪ್ಪಾ ಅಂತಂದ್ರೆ MLA ಟಿಕೆಟ್ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ಇಲ್ಲಿ ಶ್ರೀಕಾಂತ್ ಕುಲಕರ್ಣಿ ಸರ್ ಇರ್ತಾರೆ, ಅವ್ರಿಗೆ ಕೊಡುದಿಲ್ಲ. ಯಾಕಂದ್ರೆ ಅವ್ರದ್ದು ಸಕ್ಕರೆ ಫ್ಯಾಕ್ಟ್ರಿ ಇಲ್ಲ. ಸಕ್ಕರೆ ಫ್ಯಾಕ್ಟ್ರಿ ಏನಾರು ಇದ್ರೆ ಅವನಿಗೆ ಟಿಕೆಟ್ ಕೊಡ್ಬೇಕು. ಕಾಂಗ್ರೆಸ್ ಮತ್ತು ಬಿಜೆಪಿ ಅಜೆಂಡಾ ಏನು ಅಂತಂದ್ರೆ ನಮ್ಮ ಭಾಗದಲ್ಲಿ MLA ಎಲೆಕ್ಷನ್ ನಿಲ್ಬೇಕಂದ್ರೆ ನಿಂದೊಂದು ಶುಗರ್ ಫ್ಯಾಕ್ಟ್ರಿ ಇರ್ಬೇಕು. ನಿಂದೊಂದು ಶುಗರ್ ಫ್ಯಾಕ್ಟ್ರಿ ಇದ್ರೆ MLA ಕ್ಯಾಂಡಿಡೇಟ್ ಎಲಿಜಿಬಲ್ ಅಂತಕ್ಕಂಥ ಮನಸ್ಥಿತಿ ರಾಜಕೀಯ ಪಕ್ಷದವರಿಗೆ ಮೂಡಿದೆ. ಇಲ್ಲಿ ಕೂತಿರ್ತಕ್ಕಂಥವ್ರು ನಾವು ಸಹಿತ ಸಕ್ರಿ ಫ್ಯಾಕ್ಟ್ರಿ ಇದ್ದವಾಗ ಓಟ್ ಹಾಕ್ತಿವಿ. ಸಕ್ರಿ ಫ್ಯಾಕ್ಟ್ರಿ ಇದ್ದವಾಗ ಓಟ್ ಹಾಕ್ತಿವಿ. ಕಬ್ಬಿಗೆ ಬೆಲೆ ಸಿಕ್ಕಿಲ್ಲ ಅಂತ ಇಲ್ಲಿ ಕುಂದಿರ್ತೀವಿ. ಕಬ್ಬಿಗೆ ಬೆಲೆ ಸಿಕ್ಕಿಲ್ರಿ, ವೈಜ್ಞಾನಿಕ ಬೆಲೆ ಕೊಡ್ತಾ ಇಲ್ರಿ ಅಂತ ಹೇಳಿದವರು ನಾಳೆ ಎಲೆಕ್ಷನ್ ಬಂದ್ರ ನೀವೊಂದ್ ಸಕ್ರಿ ಫ್ಯಾಕ್ಟ್ರಿ ಮಾಲಕನ ಬೆನ್ನ ಹತ್ತಿ ಇನ್ನೊಬ್ಬ ಶುಗರ್ ಫ್ಯಾಕ್ಟ್ರಿ ಮಾಲಕನ ಬೆನ್ನ ಹತ್ತೀರಿ. ನೀವು ಶುಗರ್ ಫ್ಯಾಕ್ಟ್ರಿ ಮಾಲಕರ ಬೆನ್ನ ಹತ್ತಿದ ಇವತ್ತಿಲ್ಲಿ ಕುಂದ್ರಾಕತ್ತೀವಿ ನಾವೆಲ್ಲರೂ. ಯಾಕೆ ಜಿಲ್ಲಾಧಿಕಾರಿಗಳು, ಯಾಕೆ ಸರ್ಕಾರ ಇವತ್ತು ನಮ್ಮ ಪರ ಮಾತಾಡ್ತಾ ಇಲ್ಲ? ಯಾಕೆ ಮಾಧ್ಯಮದಲ್ಲಿ ಸುದ್ದಿ ಬಿತ್ತನೆ ಆಗ್ತಾ ಇಲ್ಲ? ಇವತ್ತು ಗುರ್ಲಾಪುರದ 5ನೇ ದಿನದ ಹೋರಾಟ, ಗುರ್ಲಾಪುರದಲ್ಲಿ 5ನೇ ದಿನ ಹೋರಾಟ ಆದ್ರೆ ಸಹಿತ ಇವತ್ತಿನ ದಿನಪತ್ರಿಕೆ ವರದಿಯನ್ನು ನೋಡ್ರಿ. ಆ ವರದಿ ಬಗ್ಗೆ ನೋಡ್ಬೇಕು. ಯಾರಿಗೋ ದಂಪತಿಗಳ ಸಾವಾಗಿದೆ ಫ್ರಂಟ್ ಪುಕ್ಕದಲ್ಲಿ ಬಂದದ. RSS ದಂಗಲ್ ಅಂತ ಅದು ಫ್ರಂಟ್ ಪೇಜ್ ಬರ್ತದ.
ಇಲ್ಲಿ ಲಕ್ಷಾಂತರ ಜನ ರೈತರು ಹೋರಾಟ ಮಾಡ್ತಕ್ಕಂಥ ವಿಚಾರಗಳು ಯಾವ ಪತ್ರಿಕೆ ಮುಖಪಟದಲ್ಲಿ ಇಲ್ಲ. ಕಾರಣ ಮಾಧ್ಯಮಗಳು ಉದ್ಯಮಗಳಾಗಿದ್ದಾವೆ. ಮಾಧ್ಯಮಗಳು ಸಹಿತ ಈ ಬಂಡವಾಳಶಾಹಿಗಳ ಕಪಿ ಮುಷ್ಟಿಯಲ್ಲಿದ್ದಾವೆ ಅಂತಕ್ಕ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತಕ್ಕಂಥ ಚಿಂತನೆ ಈ ಸಭೆಗಳೆಲ್ಲ ಆಗ್ಬೇಕು. ಪ್ರತಿ ವರ್ಷ ಇದೇ ರೀತಿ ಹೋರಾಟ ಮಾಡೋದಾ? ನಮ್ಮ ಬದುಕನ್ನ, ನಮ್ಮ ಜೀವನವನ್ನ ಮಾರಾಟ ಮಾಡಿ ಬದುಕೋದ? ಒಂದು ಸ್ವಾಭಿಮಾನದಿಂದ ಬದುಕಬೇಕಾ ಅಥವಾ ಗುಲಾಮಗಿರಿಯಲ್ಲಿ ಬದುಕಬೇಕಾ ಅಂತದನ್ನ ಆಲೋಚನೆ ಮಾಡಬೇಕಾಗಿದೆ. ಆದ್ರೆ ನಾವುಗಳು ಇಲ್ಲಿವರೆಗೆ ಗುಲಾಮಗಿರಿಯಲ್ಲಿ ಬದುಕಿದ್ದೀವಿ. ಈ ವರ್ಷ ರೈತರು ಜಾಗೃತರಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಭಿಮಾನದಿಂದ ಪಕ್ಷಗಳನ್ನು ಧಿಕ್ಕರಿಸಿ ಕೂತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಹೊತ್ತು ಸಂತೋಷವನ್ನು ಪಡಬೇಕಾಗಿದೆ. 10-15 ವರ್ಷ ಹೋರಾಟ ಮಾಡಿರ್ತಕ್ಕಂಥ ರೈತ ಮುಖಂಡರನ್ನ ಸಂಪರ್ಕ ಮಾಡಿದಾಗ ಗೊತ್ತಾಗತ್ತೆ ಎಲ್ಲರೂ ಸಹಿತ ನಾವು ಗುಲಾಮರು. ಯಾರ ಗುಲಾಮರು ಅಂದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು, ಬಂಡವಾಳಶಾಹಿಗಳ ಗುಲಾಮರು ನಾವಾಗಿದ್ದೀವಿ. ಈ ವ್ಯವಸ್ಥೆ ಬದಲಾವಣೆ ಆಗಬೇಕಾದ್ರೆ ಬಂಧುಗಳೇ, ಈ ವ್ಯವಸ್ಥೆ ಬದಲಾವಣೆ ನಮ್ಮಿಂದಲೇ ಸಾಧ್ಯ. ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀವಿ, ಯೋಗ್ಯವಾದ ಬೆಲೆ ಸಿಗಬೇಕಂತಂದ್ರೆ ನಾವುಗಳು ಬೀದಿ ಹೋರಾಟದ ಜೊತೆಗೆ ನಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳ ಹೋರಾಟವು ಬಹಳ ಮುಖ್ಯ ಆಗತ್ತೆ. ಅವರು ಹೋರಾಟವನ್ನ ಮಾಡ್ತಾ ಇಲ್ಲ, ಈ ಸಕ್ಕರೆ ಲಾಬಿ ತಡೀತಾ ಇದೆ ಅಂತಕ್ಕಂಥ ಉದ್ದೇಶದಿಂದ ನಾವುಗಳು ಯಾವುದೇ ವ್ಯಕ್ತಿಗೆ ಓಟ್ ಹಾಕ್ರಿ, ಸಕ್ಕರೆ ಕಾರ್ಖಾನೆ ಮಾಲೀಕರಿನ ಓಟ್ ಹಾಕುದಿಲ್ಲ ಅಂತಕ್ಕಂಥದ್ದನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಯಾವುದೇ ರಾಜಕೀಯ ಪಕ್ಷದವ್ರಿಗೆ ಹೇಳ್ಬೇಕು, ನೀವು ಯಾರಿಗಾರ ಟಿಕೆಟ್ ಕೊಟ್ರು ನಾವು ಓಟ್ ಹಾಕ್ತೀವಿ ನಿಮ್ ಪಾರ್ಟಿಗೆ, ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಟಿಕೆಟ್ ಕೊಟ್ರೆ ನಾವು ಓಟ್ ಹಾಕುದಿಲ್ಲ ಅನ್ಬೇಕು. ಈಗ ನೀವು ಹೇಳಿದಾಗ ಯಾರಿಗೆ ಟಿಕೆಟ್ ಸಿಗ್ತದ? ಅಲ್ಲಿ ಸಿಂಧೂರ್ ಅಂತವ್ರು ಬಹಳಷ್ಟು ಹಿರಿಯರು ಹೋರಾಟ ಮಾಡ್ಕೊಂಡವ್ರು ಟಿಕೆಟ್ ಕೊಡ್ತಾರೆ ಕರೆದ. ಇಲ್ಲಪ್ಪ ಅಂತಂದ್ರೆ ಸಕ್ಕರೆ ಫ್ಯಾಕ್ಟರಿ ಮಾಲೀಕ ಯಾರ್ದನ್ನ ಒಂದು ಸರ್ಚ್ ಮಾಡಿ ಅವ್ನು ಟಿಕೆಟ್ ಕೊಡ್ತಾರ. ಇದು ಸತ್ಯ ಬಂಧುಗಳೇ. ಈ ಒಂದು ಚಳವಳಿ 3,500 ರೂಪಾಯಿ ಕೊಡಬೇಕು ಅಂತೇಳಿ ನಮ್ಮ ರೈತ ಮುಖಂಡರು ರಾಜ್ಯಾದ್ಯಂತ ಈ ವಿಷಯವನ್ನು ಬಿತ್ತಿದ್ದಾರೆ. ಈ ಸಲ ಲಕ್ಷಾಂತರ ರೈತರು ಗುರುಲಾಪುರ ಕ್ರಾಸ್ನಲ್ಲಿ ಪ್ರತಿದಿನ ಸಭೆಗಳು ನಡೀತಾ ಇದ್ದಾರೆ. ಬೆಲೆಯನ್ನ ಪಡ್ಕೊಳ್ತಕ್ಕಂತ ನಡೀತಕ್ಕಂಥ ವಿಚಾರ ನಡೀತಾ ಇದೆ. ಹಾಗಾಗಿ ನಾವುಗಳು ಈ ವೈಜ್ಞಾನಿಕ ಬೆಲೆಯನ್ನು ಪಡಿಬೇಕಾದ್ರೆ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡುವುದರ ಮುಖಾಂತರವಾಗಿ ಒತ್ತಡವನ್ನು ಹೇರಬೇಕಾಗಿದೆ. ಇವತ್ತಿನ ಕಾರ್ಯಾಂಗದ ಮೇಲೆ ನಮ್ಗೆಲ್ಲ ನಂಬಿಕೆ ಹೋಗ್ಬಿಟ್ಟಿದೆ, ಜಿಲ್ಲಾಡಳಿತ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ. ಕಾರಣ ಏನಪ್ಪಾ ಅಂತಂದ್ರೆ ಬೆಲೆ ನಿಗದಿ ಮಾಡಬೇಕಾದ ಸಂದರ್ಭದಲ್ಲಿ FRP ಬಗ್ಗೆ ಮಾತಾಡ್ತಾರೆ. ಇವತ್ತು ಯಾವುದೇ ಒಬ್ಬ ಅಧಿಕಾರಿ ಇಲ್ಲಿ ಬಂದ್ರೆ FRP ಇದೆ ರೀ, ಕಾನೂನು ಇದೆ, ನಾವೇನ್ ಮಾಡಕ್ಕಾಗತ್ತಂತಕ್ಕಂಥ ಮಾತಾಡ್ತಾರೆ. ಆದ್ರೆ ನಮಗೆ ಕಬ್ಬನ್ನ ಕಳಿಸಿರ್ತಕ್ಕಂಥ 14 ದಿನದಲ್ಲಿ ಬಿಲ್ಲಿಸು ಕೊಡ್ಬೇಕಲ್ಲ, ಕಾನೂನಿದೆ. ಆ ಕಾನೂನು ಬಗ್ಗೆ ಅವ್ರು ಮಾತಾಡುದಿಲ್ಲ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಹೊಂದಾಣಿಕೆ ಆಗಿ ಇವರೇ ಕೋಟಿ ಕಳಿಸ್ತಾರೆ, ಅಧಿಕಾರಿಗಳ ಕೋಟಿ ಕಳಿಸ್ತಾರೆ. ಹೋಗ್ರಿ ಹೈಕೋರ್ಟ್ಗೆ ಹೋಗಿ ಒಂದು ಸ್ಟೇ ತಗೊಂಡ್ ಬರ್ರಿ. ನಮ್ಮಲ್ಲಿ ಮಾಡಿದ್ರಿ ಈ ಸಲ. ಇಲ್ಲಿರ್ತಕ್ಕಂಥ ಮುಖ್ಯವಾಗಿ ಜಮಖಂಡಿ ಭಾಗದಲ್ಲಿ ಆಯ್ತು. ಒಬ್ರು ಹಾಲಿ MLA, ಒಬ್ರು ಮಾಜಿ MLA, ಇಬ್ರು ಕೊಡ್ಲಿಲ್ಲ ಬಿಲ್. ಒಬ್ಬ ಹಾಲಿ MLA, ಒಬ್ಬ ಮಾಜಿ MLA ಇಬ್ರು 20 ಕೋಟಿ, 25 ಕೋಟಿ, 15 ಕೋಟಿ ರೈತರ ಬಿಲ್ ಇಟ್ಕೊಂಡ್ರು. ಆದ್ರೆ ಇಬ್ರು ಕೋಟಿಗೆ ಹೋಗಿದ್ರು ಹೈಕೋರ್ಟಿಗೆ. ಅವ್ರು ಸ್ಟೇ ತಗೊಂಡ್ ಬಂದ್ರು. ಅದಕ್ಕೆ ಕೊಟ್ಟಿರ್ತಕ್ಕಂಥವ್ರು ಯಾರು ಇದೇ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡ್ತಾರೆ. ಇವತ್ತಿಗೂ ಮೇಲೆ ತಹಸೀಲ್ದಾರ್ ಕಚೇರಿ ಮುಂದೆ ಕೂತ ತಹಸೀಲ್ದಾರ್ಗೆ ಹೇಳಿದೀವಿ, ನಿನಗೆ ಜಪ್ತಿ ಮಾಡಕ್ಕೆ ಸರ್ಕಾರ ರೈತರಿಗೆ ಬಿಲ್ ಕೊಟ್ಟಿಲ್ಲ ಅಂದ್ರೆ ಜಪ್ತಿ ಮಾಡ್ಲಿಕ್ಕೆ ಏಪ್ರಿಲ್ ಮೇದೊಳಗೆ ನಿನಗೆ ಆದೇಶ ಆಗಿದೆ, ನೀ ಏನ್ ಮಾಡಿದೆ ಅಂದ್ರೆ ಇನ್ನೂ ಮಾಡ್ಕೊಂಡೆ ಅದನ್ನ ಹೇಳ್ತಾನೆ. ಇನ್ನೂ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ಕಾನೂನ. ರೈತರಿಗೊಂದು ಕಾನೂನು, ಸಕ್ಕರೆ ಕಾರ್ಖಾನೆ ಮಾಲೀಕರಿಗೊಂದು ಕಾನೂನು. ದಯವಿಟ್ಟು ಇದೆಲ್ಲ ವ್ಯವಸ್ಥೆ ಬದಲಾವಣೆಗೆ ನಾವೆಲ್ಲರೂ ಸಹಿತ ಪರಿಶ್ರಮ ಹಾಕೋಣಂತಕ್ಕಂಥ ಮಾತನ್ನ ಹೇಳಿ ಕೊನೆಯದಾಗಿ ನನ್ನ ಮಾತನ್ನ ಹೇಳಿ ಮುಗಿಸ್ತಾ ಇದ್ದೀನಿ ಬಂಧುಗಳೇ. ನಾವು ತಾತ್ಕಾಲಿಕ ಪರಿಹಾರವನ್ನು ಕಂಡ್ಕೋಬಾರ್ದು, ಶಾಶ್ವತವಾಗಿರ್ತಕ್ಕಂಥ ಪರಿಹಾರಕ್ಕೆ ನಾವೆಲ್ಲರೂ ಸಹಿತ ಮನಸ್ಸು ಮಾಡಬೇಕಾಗಿದೆ. ಹಾಗಾಗಿ ನಾವುಗಳು ಶಾಶ್ವತವಾದ ಪರಿಹಾರ ಒಂದೇ, ರಾಜಕೀಯ ಜಾಗೃತಿ, ರಾಜಕೀಯ ಪರಿಜ್ಞಾನವನ್ನು ಬೆಳೆಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾಗದಲ್ಲಿ ಬಾಗಲಕೋಟ್, ವಿಜಯಪುರ, ಬೆಳಗಾವಿ ಭಾಗದಲ್ಲಿ ಸಕ್ಕರೆ ಕಾರ್ಮಿಕರ ಮಾಲೀಕರ ಹಠಾವು, ಈ ಭಾಗದ ರೈತರು ಬಚಾವು ಅಂತಕ್ಕಂಥ ಆಂದೋಲನವನ್ನು ಇಟ್ಕೋಬೇಕಾಗತ್ತೆ.
ಅಂದಾಗ ಮಾತ್ರ ನಮ್ಗೆಲ್ಲ ನ್ಯಾಯ ಸಿಗತ್ತಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ